ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸ್ ಕಟ್ ಬ್ಲೌಸ್ನ ನಾವು ರೀತಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದಂತೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕಟಿಂಗ್ನ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ, ಯಾವ ಥರ ಮಾಡೋದು ಅಂತೆ ಬೇಸಿಕ್ ಆಗಿರೋ ಇನ್ಫಾರ್ಮೇಷನ್ನ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಬಟ್ಟೆ ಮೇಲೆ ಡೈಗ್ರಾಮ್ ಹಾಕಿ ಮತ್ತು ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು ಅಂತಲೂ 2 ವಿಡಿಯೋನ ತಿಳಿಸ್ಕೊಡ್ತೀನಿ ನಿಮಗೆ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಇತ್ತೀಚೆಗಂತೂ ಪ್ರಿನ್ಸ್ ಕಟ್ ಬ್ಲೌಸ್ನ ಜಾಸ್ತಿ ಜನ ಕೇಳಕತ್ತೀರಿ ಕಟಿಂಗ್ ತಿಳಿಸ್ಕೊಡ್ರಿ ಅಂತೇಳಿ. ಹಾಗಾಗಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ನಾವು ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ನಮ್ಗೆ ಬೇಸಿಕ್ ಆಗಿರೋ ಇನ್ಫಾರ್ಮೇಷನ್ ಏನು ಬೇಕಂತಂದ್ರೆ, ನಾವು ಶೋಲ್ಡರ್ ಎಷ್ಟು ಇಡಬೇಕು, ಆರ್ಮೋಲ್ ಎಷ್ಟು ಇಡಬೇಕು ಮತ್ತು ನೆಕ್ ಬಿಡ್ತಲ್ಲ ಯಾವ ಸೈಜ್ಗೆ ನಾವು ಎಷ್ಟು ಇಡಬೇಕು ಅಂತೇಳಿ ನಮ್ಗೆ ಫಸ್ಟು ಗೊತ್ತಿರಬೇಕು. ಈ ಚಾರ್ಟ್ ಬೇಕಾದ್ರೆ ನೀವು ಇದನ್ನ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ನಾನು 28 ಚೆಸ್ಟ್ ಮೆಜರ್ಮೆಂಟಿಂದ ಹಿಡಿದು 46 ತನಕ ಚೆಸ್ಟ್ ಮೆಜರ್ಮೆಂಟ್ವರೆಗೂ ಯಾವ್ಯಾವುದು ಎಷ್ಟು ಬರುತ್ತೆ, ಶೋಲ್ಡರು ಮತ್ತು ಆರ್ಮೋಲು ನೆಕ್ ಬಿಡುತ್ತೆ ಎಷ್ಟು ಬರುತ್ತೆ ಅಂತೇಳಿ ನಾನು ಕ್ಲಿಯರಾಗಿ ಬರೆದಿದ್ದೀನಿ. ಮತ್ತು ನೆಕ್ಸ್ಟ್ ಇದು ಲಾಸ್ಟ್ ಕಾಲಮಲ್ಲಿ ಟಕ್ಸ್ ಪಾಯಿಂಟನ್ನ ಬರೆದಿದ್ದೀನಿ, ಎಷ್ಟು ಬರುತ್ತೆ ಯಾವ ಸೈಜ್ಗೆ ಅಂತೇಳಿ. ಇದನ್ನು ನಾನು ಎಲ್ಲಿ ನಾವು ಮಾರ್ಕಿಂಗ್ ಮಾಡುವಾಗ ಎಲ್ಲಿ ತೊಗೊತೀವಿ ಅಳತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ, ಈ ಥರ ನಾನು ಒಂದು ರಫ್ ಆಗಿ ಡ್ರಾ ಮಾಡಿದ್ದೀನಿ. ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟನ್ನು ನಾವು ಯಾವ ರೀತಿ ಡಯಾಗ್ರಾಮ್ ಹಾಕಬೇಕು ಅಂತ ನಿಮ್ಗೆ ಕ್ಲಿಯರಾಗಿ 2 ಸೈಡು ಫಸ್ಟ್ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಬಟ್ಟೆ ಮೇಲೆ ಡಯಾಗ್ರಾಮ್ನ ಹಾಕಿ ನಿಮ್ಗೆ ತೋರಿಸ್ತೀನಿ. ಇವಾಗ ನೋಡಿರಿ, ಈಗ 28 ಚೆಸ್ಟ್ ಮೆಜರ್ಮೆಂಟ್ ಐತಿ ಅಂತಂದ್ರೆ ನಾವು ಶೋಲ್ಡರ್ನ 5 ಇಂಚ್ ಇಡಬೇಕು ಮತ್ತು ಆರ್ಮೋಲ್ನ 5 ಇಂಚ್ ಇಡಬೇಕು ಮತ್ತು ನೆಕ್ ಬಿಡ್ತು 2 ಇಂಚ್ ಇಡಬೇಕು. ಇದೇ ಥರ ಕೆಲವೊಬ್ಬರಿಗೆ ಏನಂತಂದ್ರೆ ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡೋಕ್ಕೆ ಬರ್ತಿರುತ್ತಂದ್ರೂ ಈಗ ಚಾರ್ಟ್ ಪ್ರಕಾರ ನಾವು ಯಾವ ಥರ ಅಳತೆ ಮಾಡ್ಕೊಂಡು ತೊಗೋಬೇಕಂತ ಗೊತ್ತಾಗಂಗಿಲ್ಲ. ನಾನು ಇವತ್ತು ಅಳತೆ ಬ್ಲೌಸ್ ತೊಗೊಂಡು ಇಲ್ಲಿ ಯಾವುದು ಚೆಸ್ಟ್ ಮೆಜರ್ಮೆಂಟ್ ಬರುತ್ತೋ ಅದನ್ನು ನಿಮಗೆ ನಾನು ಎಕ್ಸಾಂಪಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಸೇಮ್ ಅದೇ ರೀತಿಯೇ ನಿಮ್ಮ ಬ್ಲೌಸ್ನ ಚೆಸ್ಟ್ ಮೆಜರ್ಮೆಂಟ್ ಅಳತೆ ಮಾಡಿಕೊಂಡು ಈ ಚಾರ್ಟ್ ನೋಡ್ಕೊಂಡು ಇದೆಲ್ಲ ನೀವು ಅಷ್ಟು ಅಳತೆನ ಇಟ್ಕೋರಿ. ನೋಡಿರಿ, ಇವಾಗ ಫಸ್ಟ್ ಇದು ಅಳತೆ ಬ್ಲೌಸು. ಫಸ್ಟ್ ನೀವು ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋರಿ. ನಾನು ಈ ಸೈಡ್ ಉಲ್ಟಾ ಮಾಡಿ ತೊಗೊಳಕತ್ತೀನಿ. ಇದು ಟೇಪು ಮುಂದ್ಗಡೆ ಇಲ್ಲಿ ಕಟ್ ಆಗೈತಿ, ಹಂಗಾಗಿ ಈ ಸೈಡ್ ತೊಗೊಂಡ್ರೆ ಇಲ್ಲಿ 1 ಇಂಚ್ ಅಷ್ಟು ಕಡಿಮೆ ಬರುತ್ತೆ. ನೋಡಿರಿ, ಇವಾಗ ಫಸ್ಟ್ ಇಲ್ಲಿ ಮಾರ್ಕಿಂಗ್ ಗೊತ್ತಾಗ್ತೈತೆ ನೋಡಿರಿ, ಮೇಲ್ಗಡೆ ಐತಲ್ಲ ಇದು ನಮ್ಗೆ ಅಳತೆ. ಈಗ ನಾವು ಫಸ್ಟ್ ಹುಕ್ ಪಟ್ಟಿ ಸೈಡು ಅಳತೆನ ತೊಗೋಬೇಕು, ಎಷ್ಟೈತೆ ಅಂತೇಳಿ ನೋಡ್ಕೋರಿ. ಇಲ್ಲಿ ಲಾಸ್ಟ್ ಹೊಲಿಗೆ ಇರುತ್ತಲ್ಲ ಇಲ್ಲಿವರೆಗೂ ನಾವು ಅಳತೆ ಮಾಡಿ ತೊಗೋಬೇಕು. ಎಷ್ಟೈತಿ ಅಂತಂದ್ರೆ ರೆಡಿ ಇರೋದು 9 ಇಂಚ್ ಐತಿ. ಇವಾಗ ನಾವು 9 ಇಂಚ್ ಐತಿ ಅಂತೇಳಿ ಇದನ್ನು ಇವಾಗ 4 ಭಾಗ ಮಾಡಿ ತೊಗೊಂಡ್ರೆ ನಮ್ಗೆ ಏನಾಗ್ತೈತಿ, ಬಟ್ಟೆ ಕಡಿಮೆ ಬರ್ತೈತಿ. ಹಂಗಾಗಿ ಫಸ್ಟ್ ಕ್ಲಿಯರಾಗಿ ಅರ್ಥ ಮಾಡ್ಕೊರಿ. 9 ಇಂಚ್ ಚೆಸ್ಟ್ ಮೆಜರ್ಮೆಂಟು ರೆಡಿ ಇರೋದೈತಿ. ಇದಕ್ಕೆ ನಾವು 2 ಇಂಚ್ ಆ್ಯಡ್ ಮಾಡಬೇಕು. ಇದು ಎದಕ್ಕೆ 2 ಇಂಚ್ ಆ್ಯಡ್ ಮಾಡ್ಬೇಕಂತಂದ್ರೆ ಸ್ಟಿಚಿಂಗ್ ಮಾರ್ಜಿನ್ಗೆ ನಾವು ಇದನ್ನು 2 ಇಂಚ್ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಇವಾಗ ಟೋಟಲಾಗಿ ಎಷ್ಟಾಯಿತು, 9 ಇಂಚ್ ರೆಡಿ ಇರೋದು ಮತ್ತು ಸ್ಟಿಚಿಂಗ್ ಮಾರ್ಜಿನ್ 2 ಇಂಚ್ ಆ್ಯಡ್ ಮಾಡಿದರೆ 11 ಇಂಚ್ ನಮ್ಗೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ಆಯಿತು. ಇದನ್ನು ನಾವು 4 ಭಾಗನ ಮಾಡಬೇಕೀಗ. ಇಂಟು 4 ಮಾಡ್ಕೊರಿ. ಇಂಟು 4 ಮಾಡಿದರೆ ಎಷ್ಟು ಬರುತ್ತೆ, 2 ಮಾಡಿದರೆ 22 ಆಗ್ತೈತಿ. 22ನ್ನು 2 ಮಾಡಿದ್ರೆ ಎಷ್ಟಾಗ್ತೈತಿ, 44 ಚೆಸ್ಟ್ ಮೆಜರ್ಮೆಂಟ್ ಆಗ್ತೈತಿ ನಮಗೆ. ಈಗ 44 ಎಲ್ಲೈತಿ, ಇಲ್ಲಿ ನಮ್ಗೆ ಚಾರ್ಟ್ ಒಳಗೆ 44 ಐತಿ. ಈಗ 44ಕ್ಕೆ ನಾವು ಭುಜಾನ ಎಷ್ಟು ಇಡಬೇಕು ಅಂತಂದ್ರೆ 6 ಇಂಚ್ ಇಡಬೇಕು. ಮತ್ತು ನೆಕ್ಸ್ಟ್ ಆರ್ಮೋಲ್ ಎಷ್ಟು ತೊಗೋಬೇಕು, 6.5 ಅಂದ್ರೆ ಕಂಕಳಿನ ಉದ್ದ ನಾವು ಎಷ್ಟು ತೊಗೋಬೇಕಂತಂದ್ರೆ 6.5ನ ತೊಗೋಬೇಕು. ನೆಕ್ಸ್ಟ್ ನೆಕ್ ಬಿಡುತ್ತೆ ಎಷ್ಟು ತೊಗೋಬೇಕು, ಇಲ್ಲಿ 2.5 ತೊಗೊಂಡ್ರು ಬರುತ್ತೆ, ಇಲ್ಲಾಂದ್ರೆ 2.25 ಮುಕ್ಕಾಲಾದರೂ ತೊಗೊಂಡ್ರು ಬರುತ್ತೆ, ನಡಿತೈತಿ. ನೆಕ್ಸ್ಟ್ ಇವಾಗ ಇಲ್ಲಿ ಟಕ್ಸ್ ಪಾಯಿಂಟ್. ಈ ಟಕ್ಸ್ ಪಾಯಿಂಟ್ ಇದು ಲಾಸ್ಟ್ ಕಾಲಮ್ನ ನಾನು ನಿಮ್ಗೆ ಚಾರ್ಟಲ್ಲಿ ಡೈಗ್ರಾಮಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ 11.5 ಅಂದ್ರೆ 11.5 ನಾವು ಇಲ್ಲಿ ಟಕ್ಸ್ ಪಾಯಿಂಟ್ಗೆ ಮಾರ್ಕಿಂಗ್ ಮಾಡಿ ತೊಗೋಬೇಕು. ಈ ಥರ ನೀವು ಎಲ್ಲನೂ ನಿಮ್ಮದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇರುತ್ತೋ ಅಷ್ಟು ನೋಡ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊರಿ. ಇಲ್ಲಿ ಮೇಜರಾಗಿ ನಾವು ಕ್ಯಾಲ್ಕುಲೇಷನ್ ಮಾಡುವಾಗ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಿನೇ ಇದನ್ನು ನಾವು ಚೆಸ್ಟ್ ಮೆಜರ್ಮೆಂಟ ತೊಗೋಬೇಕು. ಮತ್ತು ಇಲ್ಲ ಅಂತಂದರೆ ಸ್ಟಿಚಿಂಗ್ ಮಾರ್ಜಿನ್ ತೆಗೆದು ನಾವು ಇಲ್ಲಿದೇನಾದರೂ ಚೆಸ್ಟ್ ಮೆಜರ್ಮೆಂಟ್ ಅಳತೆ ಮಾಡ್ಕೊಂಡು ಇಟ್ಕೊಂಡ್ವಿ ಅಂತಂದ್ರೆ ತಪ್ಪಾಗ್ತೈತಿ. ಸೇಮ್ ಅದೇ ರೀತಿಯೇ ನಾನು ಇಲ್ಲಿ ತೋರಿಸಿದ್ನೆಲ್ಲ ನಿಮ್ಗೆ ಕ್ಲಿಯರಾಗಿ ಅರ್ಥ ಮಾಡ್ಕೊರಿ. 9 ಇಂಚ್ ಇಷ್ಟು ಚೆಸ್ಟ್ ಮೆಜರ್ಮೆಂಟ್ ರೆಡಿ ಇರೋದಿತ್ತು, ಇದಕ್ಕೆ 2 ಇಂಚ್ ಆ್ಯಡ್ ಮಾಡಿದ್ರೆ 11 ಆಯ್ತು. 11 ಇಂಟು 4 ಮಾಡ್ಕೋಬೇಕು. 4 ಮಾಡ್ಕೊಂಡ್ರೆ ಇಲ್ಲಿ 44 ಬರ್ತೈತಿ. ಈಗ 44 ಚೆಸ್ಟ್ ಮೆಜರ್ಮೆಂಟ್ ಇರೋವಂಥ ನಾವು ಸೈಜ್ನ ಎಷ್ಟು ತೊಗೊಂಡಿದ್ದೀವಿ. ಇದೇ ರೀತಿಯೇ ನೀವು ಎಲ್ಲನೂ ಅಳತೆ ಮಾಡ್ಕೊಂಡು ತೊಗೋರಿ. ಈಗ ಇನ್ನೊಂದು ಎಕ್ಸಾಂಪಲ್ ತೋರಿಸ್ಬೇಕಂತಂದ್ರೆ, ಈಗ ಇದು 28 ಅಂದರೆ ಎಷ್ಟು ಬರುತ್ತೀಗ, ಈಗ 28 ಈಗ ಚೆಸ್ಟ್ ಮೆಜರ್ಮೆಂಟ್ ಆಗ್ತೈತಿ ಅಂತಂದ್ರೆ ನಮಗೆ ಎಷ್ಟು ಬರುತ್ತೆ, 7 ಇಂಚ್ ಬರುತ್ತೆ. 7 ಇಂಚ್ ಏನಿದೆ ನಮಗೀಗ
ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ. ಇದು ಏನು ಸ್ಟಿಚಿಂಗ್ ಮಾರ್ಜಿನ್ ಹಿಡಿದೂ 7 ಇಂಚ್. ಇದನ್ನು 2 ಭಾಗ ಮಾಡಿರಿ ಎಷ್ಟಾಗ್ತೈತಿ 14 ಇಂಚ್ ಆಗುತ್ತಾ. 14ನ್ನು 2 ಮಾಡಿರಿ ಎಷ್ಟಾಗುತ್ತೆ 28 ಚೆಸ್ಟ್ ಮೆಜರ್ಮೆಂಟ್ ಆಗ್ತೈತಿ. ಈಗ 7 ಇಂಚ್ ಏನಿದೆ ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದೂ ಇದು ಚೆಸ್ಟ್ ಮೆಜರ್ಮೆಂಟು 7 ಇಂಚ್. ನಾವು ಇದು ಸ್ಟಿಚಿಂಗ್ ಮಾರ್ಜಿನ್ ತೆಗೆದ್ವಿ ಅಂತಂದರೆ ಎಷ್ಟಾಗುತ್ತೆ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿದ್ರೆ 5 ಇಂಚ್ ಆಗ್ತೈತಿ. ಈ ಥರ ಕ್ಯಾಲ್ಕುಲೇಷನ್ನ ನೀವು ಕರೆಕ್ಟಾಗಿ ಮಾಡ್ಕೊಂಡು ಅಳತೆ ಮಾಡಿ ತೊಗೋರಿ. ಕ್ಲಿಯರಾಗಿ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡೋದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇವಾಗ ನೆಕ್ಸ್ಟ್ ಡೈಗ್ರಾಮ್ನ ನಾನು ತಿಳಿಸ್ಕೊಡ್ತೀನಿ. ಈಗ ನೋಡಿರಿ, ಫಸ್ಟು ನಾವು ಪ್ರಿನ್ಸ್ ಕಟ್ಟಿಗೆ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಬೇರೆ ಬೇರೆನೇ ಕಟಿಂಗ್ ಮಾಡ್ಕೊತೀವಿ. ನೋಡಿರಿ, ಫ್ರಂಟ್ ಪಾರ್ಟ್ ಒಳಗೆ ಫಸ್ಟ್ ನಾವು ಏನು ಮಾಡ್ತೀವಿ, ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ನ ತೊಗೊತೀವಿ. ಇದು ಶೋಲ್ಡರ್ ಅಂತಂದರೆ ಭುಜನ ತೊಗೋತೀವಿ. ಫಸ್ಟ್ ಇಲ್ಲಿ ಬಟ್ಟೆನ ಫೋಲ್ಡ್ ಮಾಡಿರ್ತೀವಿ, 2 ಫೋಲ್ಡ್ ಬರುತ್ತೆ ಇಲ್ಲಿ ಮುಂದ್ಗಡೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ನಾವು ಏನು ಮಾಡ್ತೀವಿ, ಶೋಲ್ಡರ್ನ ತೊಗೊತೀವಿ. ಶೋಲ್ಡರ್ ತೊಗೊಂಡ್ಮೇಲೆ ಈಗ ಶೋಲ್ಡರ್ ಅಂದರೆ ಎಲ್ಲೈತಿ, ಇಲ್ಲೈತಲ್ಲ, ಈ ಅಳತೆನ ತೊಗೊತೀವಿ. 5 ಇಂಚು ತೊಗೊತೀವಿ. 28 ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮಗೆ. 28 ಚೆಸ್ಟ್ ಮೆಜರ್ಮೆಂಟ್ ಐತಿ ಅಂತಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಅಂದರೆ ಇಲ್ಲಿಂದ ಇಲ್ಲಿಗೆ ಇದು ಅಷ್ಟು ಇರುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಆಗ್ತೈತಿ. ಮತ್ತು ಮೇಲ್ಗಡೆ ನಾವು ಶೋಲ್ಡರ್ನ ತೊಗೊತೀವಿ. ನೆಕ್ಸ್ಟ್ ಆರ್ಮೋಲ್ ಉದ್ದ ಎಷ್ಟೈತಿ, ಇಲ್ಲಿ 5 ಇಂಚ್ ಐತಿ. 5 ಇಂಚ್ ಅಂದ್ರೆ ನಾವು ಇಲ್ಲಿಂದ ಇಲ್ಲಿಗೆ 5 ಇಂಚನ್ನ ತೊಗೊಂಡಿರ್ತೀವಿ. ನೆಕ್ಸ್ಟ್ ಇವಾಗ ಫ್ರಂಟ್ ನೆಕ್ ಉದ್ದ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ನಾವು ಅಷ್ಟಂತ್ರ ತೊಗೋತೀವಿ. ನಾವು ಅವ್ರ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದನ್ನು ಅಳತೆ ಮಾಡಿ ಅದ್ರ ಪ್ರಕಾರ ನಾವು ಇನ್ನು ತೊಗೋಬೇಕು. ನೆಕ್ಸ್ಟ್ ಇದಾದ ನಂತರ ಇಲ್ಲೈತೆ ನೋಡ್ರಿ, ಇದು ನಮ್ಗೆ ಟಕ್ಸ್ ಪಾಯಿಂಟ್ ಆಗ್ತೈತಿ. ಇಲ್ಲಿ ಟಕ್ಸ್ ಪಾಯಿಂಟ್ 9.5 ಅಂತ ಬರ್ದಿನಲ್ಲ ನಾನು. 28 ಚೆಸ್ಟ್ ಮೆಜರ್ಮೆಂಟ್ ಐತಿ ಅಂತಂದ್ರೆ ಇಲ್ಲಿ ಮೇಲ್ಗಡೆಯಿಂದ ಇಲ್ಲಿಗೆ ನಮಗೆ ಎಷ್ಟಾಗಬೇಕು, ಇಲ್ಲಿ ಶೇಪ್ ತೆಗಿತೀವಿ ನಾವು ಟಕ್ಸ್ ಪಾಯಿಂಟಿಂದು, ಇಲ್ಲಿಗೆ 9.5 ಆಗಬೇಕು. ಈ ಥರ ಎಲ್ಲ ಚೆಸ್ಟ್ ಮೆಜರ್ಮೆಂಟಿಂದು ಇದು ಇಲ್ಲಿ ಐತಲ್ಲ, ಈ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ ಇದ್ರದ್ದೆಲ್ಲ ಟಕ್ಸ್ ಪಾಯಿಂಟ್ ಇಲ್ಲಿ ಎಷ್ಟೆಷ್ಟು ಬರುತ್ತೆ ಅಂತೇಳಿ ನಾನು ಲಾಸ್ಟ್ ಕಾಲಮಲ್ಲಿ ಬರೆದಿದ್ದೀನಿ. ಅದು ಅಳತೆ ಯಾವ ಥರ ತೊಗೋಬೇಕಂದ್ರೆ, ಈಗ ಬ್ಲೌಸಿನ ಉದ್ದ ಇರುತ್ತಲ್ಲ ಅಲ್ಲಿಂದ ಹಿಡಿದು ಇಲ್ಲಿ ನಾವು ಟಕ್ಸಿಂದು ಶೇಪ್ ತೆಗಿತೀವಿ, ಇಲ್ಲಿಗೆ ನಾವು ತೊಗೋಬೇಕು. ಅದು ಉದ್ದ ಎಷ್ಟಿರುತ್ತೆ ಅಷ್ಟನ್ನು ನಾವು ನೋಡ್ಕೊಂಡು ಇಲ್ಲಿ ನಾವು ಶೇಪ್ ಹಾಕ್ಬೇಕು ಇದನ್ನು. ನೆಕ್ಸ್ಟ್ ಇದು ಯಾವ್ದು ನಮಗೆ, ಇದು ಬ್ಲೌಸ್ ಲೆಂತ್, ಇದು ಉದ್ದ ಯಾವಾಗಲೂ ಇರುತ್ತೆ. ಇಲ್ಲಿ ನಮಗಿದು ಲಾಸ್ಟಲ್ಲಿ ವೆಸ್ಟ್ ಪಾಯಿಂಟ್ ಇದು ಎಷ್ಟು ಬರುತ್ತೆ ಅಂತಂದ್ರೆ ನಮ್ಮ ಚೆಸ್ಟ್ ಮೆಜರ್ಮೆಂಟ್ಗಿಂತ 1 ಇಂಚ್ ಅಷ್ಟು ಇಲ್ಲಿ ಕಡಿಮೆ ಬರ್ತೈತೆ. ಆಮೇಲೆ ನಾವು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ಮೇಲೆ ನೆಕ್ಸ್ಟ್ ನೋಡಿರಿ, ಇಲ್ಲಿ ನಾವು ಟಕ್ಸ್ ಪಾಯಿಂಟ್ನ ಶೇಪ್ ತೆಗಿತೀವಿ. ಯಾವ ಥರ ತೆಗೆಯೋದು ಅಂತೇಳಿ ನಾನು ಬಟ್ಟೆ ಮೇಲೆ ಡೈಗ್ರಾಮ್ ಹಾಕ್ತೀನಲ್ಲ ಅವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಯಾವ ಥರ ಸ್ಟಿಚ್ ಮಾಡೋದು ಅಂತೇಳಿ. ಈಗ ಬ್ಯಾಕ್ ಸೈಡ್ ನಾವು ಸ್ಟಿಚ್ ಮಾಡುವಾಗ ನೆಕ್ ಬಿಡ್ತೂ ಸೇಮ್ ತೊಗೊಂಡಿರ್ತೀವಿ. ಫ್ರಂಟ್ ಪಾರ್ಟಿಗೆ ಯಾವ ಥರ ತೊಗೊತೀವಿ ಅಷ್ಟೇ ತೊಗೊತೀವಿ. ಇಲ್ಲೇನು ಚೇಂಜಸ್ ಆಗುತ್ತೆ ಅಂತಂದ್ರೆ ನೆಕ್ ಉದ್ದ ಚೇಂಜಸ್ ಆಗ್ತೈತಿ. ನೆಕ್ ಉದ್ದ ಎಷ್ಟು ಇರುತ್ತೆ ಅಳತೆ ಬ್ಲೌಸಲ್ಲಿ ಅಷ್ಟೇ ಇಟ್ಕೋಬೇಕು. ಆರ್ಮೋಲೂ ಸೇಮ್ ಇರುತ್ತೆ. ಇಲ್ಲಿ ಟಕ್ಸ್ ಪಾಯಿಂಟು 4 ಇಂಚಷ್ಟು ಬರುತ್ತಿದ್ವು, ಇದು ಅಷ್ಟೇ ಚೇಂಜ್ ಆಗ್ತೈತಿ. ಸ್ವಲ್ಪ ನಾವು ಜಾಸ್ತಿ ಇಲ್ಲಿ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡುವಾಗ ಸ್ವಲ್ಪ ನಮಗೆ ಕಷ್ಟ ಆಗ್ತೈತಿ. ಒಂಚೂರು 1-2-3 ಬ್ಲೌಸ್ ನಾವು ಕಟಿಂಗ್ ಮಾಡೋವರೆಗೂ ನಮ್ಗೆ ಪ್ರಾಕ್ಟೀಸ್ ಆಗಂಗಿಲ್ಲ. 1-2-3 ಕಟಿಂಗ್ ಮಾಡಿದ್ವಿ ಅಂತಂದ್ರೆ ಅದಾದಮೇಲೆ ಆಟೋಮೆಟಿಕಲಿ ನಾವೇ ಡೈಗ್ರಾಮ್ನ ಹಾಕೋದನ್ನ ಕಲ್ಕೊತೀವಿ. ನೆಕ್ಸ್ಟ್ ಇವಾಗ ಇಲ್ಲಿಂದ ನೋಡಿರಿ, ಈ ಭುಜಾನ ಒಂದು ಅರ್ಧ ಇಂಚಷ್ಟು ನಾವಿಲ್ಲಿ ಇಳಿಸ್ಕೋಬೇಕು. ಈ ಥರ ನಾವು ಶೇಪ್ನ ತೆಗಿತೀವಿ ಅಂತಂದ್ರೆ ಇಲ್ಲಿ ನಮ್ಗೆ ವೇರ್ ಮಾಡಿದಾಗ ಮೇಲ್ಗಡೆ ಫಿಟ್ಟಿಂಗ್ ನೀಟಾಗಿ ಕೊಡ್ತೈತಿ. ಇಲ್ಲೊಂದು ಅರ್ಧ ಇಂಚ್ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಎರಡನ್ನೂ ನಾವು ತೆಗಿಬೇಕು. ಇದರದ್ದು ನಾನು ಬಟ್ಟೆ ಮೇಲೆ ಡೈಗ್ರಾಮ್ ಹಾಕಿ ಮುಂದಿನ ವಿಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.